ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ 7 ಗಂಟೆ 7:30 ಆರತ್ತರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ, ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡೀನಿ. ಬೆಳಗ್ಗೆ ನಾವು 6 ಗಂಟೆಗೆ ಎದ್ದಿದ್ವಿ. ಅಂದ್ರೆ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ. 6 ಗಂಟೆಗೆ ಎದ್ದು ಮನೆ ಕಸ ಹುಡ್ಕೋಸೋದು, ಬಾಂಡೆ ತಿಕ್ಕೋದು ಇದೆಲ್ಲ ಇತ್ತಲ್ರಿ. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಲಾಗ್ ಚಾಲು ಮಾಡೋಕೆ. ಆಮೇಲೆ ಜಸ್ಟ್ ಜಳಕ ಮಾಡಿ ಚಹಾ ಕುಡ್ದು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಿಮ್ಮದು ಎಲ್ಲರದು ಚಹಾ ಆಗ್ಯದ ಅನ್ಕೋತೀನಿ. ನಾವು ಜಸ್ಟ್ ಚಹಾ ಕುಡ್ದೀವಿ. ನಾನು ಒಬ್ಬಾಕನೇ ಕುಡ್ದೀನಿ ರೀ, ಮತ್ತು ರಾಯಣ್ಣತ್ತು ಯಾರು ಕುಡ್ದಿಲ್ಲ. ಯಾಕಂದ್ರೆ ಅವ್ರು ಇನ್ನೂ ಜಳಕ ಮಾಡಿದ್ದಿಲ್ಲ, ಅದಕ್ಕೆ ಚಹಾ ಕುಡ್ದೈತಿಲ್ಲ ರೀ. ಆಮೇಲೆ ಜಳಕ ಮಾಡಿ ಚಹಾ ಕುಡಿತಾರೆ ರೀ ಅವರು. ಅದಾದ ಬಳಿಕ ಒಂದು ಜರ ಪಲ್ಯ ರೊಟ್ಟಿ ಮಾಡ್ಬೇಕನ್ನತ್ತಿದ್ರಿ. ಅವರು ದಂದಿಗೆ ಹೋಗಲ್ಲ, ರಾಯಣ್ಣನು ಸಾಲಿ ಸೂಟಿ ಅಂತೇಳಿ ಪಲ್ಯ ರೊಟ್ಟಿ ಏನು ಮಾಡಲ್ರಿ. ಅಂದ್ರೆ ಪಲ್ಯ ಮಾಡ್ತೀನಿ, ಅದ್ರ ರೊಟ್ಟಿ ಮಾಡಲ್ರಿ. ರೊಟ್ಟಿ ಜಾಸ್ತಿ ಅದಾವ್ರಿ. ಯಾಕಂದ್ರೆ ದೌಂತಿಗೆ ಹೋಗಿರಂದ್ರೆ ಬಿಸಿ ರೊಟ್ಟಿ ಮಾಡ್ತಿದ್ರಿ. ದೌಂತಿಗೆ ಹೋಗಲತ್ರಿ ಅವರು. ಅವೇ ಕಡಕ್ ರೊಟ್ಟಿನೇ ಊಟ ಮಾಡ್ತಾರೆ ರೀ ಅವರು. ಕಡಕ್ ರೊಟ್ಟಿಯನ್ನೇ ಅಂದ್ರೆ ಗಟ್ಟಿ ಪಲ್ಯ ಐತಂದ್ರೆ ಕಡಕ್ ರೊಟ್ಟಿನೇ ಊಟ ಮಾಡ್ತಾರೆ, ಬಿಸಿ ರೊಟ್ಟಿಗಿಂತ. ದೌಂತಿಗೆ ಹೋಗ್ತಾರೆ ಅಂತೇಳಿ ಬಿಸಿ ರೊಟ್ಟಿ ಮಾಡ್ತೇವ್ರಿ ನಾವು. ಜಾಸ್ತಿ ರೊಟ್ಟಿ ಇದು ಅಂದ್ರೆ ಮಾಡಂಗಿಲ್ಲ ರೀ. ಆಮೇಲೆ ಮತ್ತು ನಿನ್ನೆ ತಳಿ ನಮ್ಮ ದೊಡ್ಡ ನೆಗಣಿ ಅಂದ್ರೆ ಅಕ್ಕ ಅಂತೀನಲ್ರಿ, ಅದಕ್ಕೆ ದೊಡ್ಡ ನೆಗಣಿ ಊರಿಂದಿಂತ ಬಂತಿರ್ರಿ ಅವರು. ನಿನ್ನೆ ಸಂಜೆ ಕಡೆ ಬಂದಿರ್ರಿ. ಆದರೆ ಇವತ್ತು ಮುಂಜಾನೆ ಮತ್ತೆ ಊರಿಗೆ ನಡ್ದಾರ್ರಿ. ಅವರು ಹೊರಗಡೆ ಊರಿಗೆ ಹೊಂಟಾರ್ರಿ. ಜಲ್ದಿನೇ ತಯಾರಾಗ್ಯಾರ್ರಿ. ಯಾಕಂದ್ರೆ ಈಗ 7ಕ್ಕೆ ಬಸ್ ಅದ ರೀ, ಬಸ್ ಬರ್ತದಂತ್ರಿ. ಅದಕ್ಕೆ ಕೂತಾರ್ರಿ ಅವರು, ಬಸ್ ಬರ್ತದೆ ಅಂತೇಳಿ. ಇವಾಗ ಊರಿಗೆ ಹೋಗ್ತಾರ್ರಿ ಅವರು. ಕೂತಾರ್ರಿ ಹೊರಗೆ. ಅವರು ಎದಕ್ಕೆ ಬಂದಿರ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ದವಾಖಾನೆ ತೋರಿಸ್ಕೊಳಕ್ಕೆ ಬಂದಿರ್ರಿ. ಆಮೇಲೆ ರಾಷನ್ ಕಾರ್ಡ್ದು ಇದು ಇತ್ತಂತ್ರಿ, ಸೇರ್ಪಡೆ ಮಾಡೋದಿತ್ತಂತ್ರಿ. ಅದಕ್ಕೆ ಸೇರ್ಪಡೆ ಮಾಡಕ್ಕೆ ಬಂದಿರು. ಎಲ್ಲ ಬಂದ್ ಆಗ್ಯಾವಂತ್ರಿ ಸೇರ್ಪಡೆ ಮಾಡೋದನ್ನು. ಅದಕ್ಕೆ ಅವರು ಮತ್ತು ಯಾವಾಗ ಬರ್ತಾ ಅಂತೇಳಿ ಹೋಗ್ಯಾರ್ರಿ ಅವರು. ಯಾಕಂದ್ರೆ ಅವರು ಪ್ರೆಗ್ನೆಂಟ್ ಅದಾರಲ್ರಿ, ಅದಕ್ಕೆ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕಂತೇಳಿ ದವಾಖಾನಿಗೆ ಬಂದಾರ್ರಿ. ಸೊ ಅವರಿಗೆ 9ನೇ ತಿಂಗಳು ಚಾಲು ಅದಾವ್ರಿ ಇವಾಗ. ಮತ್ತೊಂದು 15 ದಿನದಾಗ ಡೆಲಿವರಿ ಆತ ಅಂತ ಹೇಳ್ಯಾರಂತ್ರಿ. ಅದಕ್ಕೆ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದಾರ್ರಿ. ಮತ್ತು ನಮ್ಮ ಮನೆಗೊಂದು ಹೊಸ ಬೇಬಿ ಬರತ್ತದ ನೋಡ್ರಿ. ಬರ್ರಿ ನಿಮ್ಗೆ ತೋರಿಸ್ತೀನಿ. ಅವರು ಊರಿಗೆ ಹೊಂಟಾರ್ರಿ. ನಾನು ನಿಂದ್ರಾದ್ಯಾರ್ರಿ. ಯಾಕಂದ್ರೆ ಅವ್ರಿಗೆ ನಾವು ಕಡೆ ಕುರಿ ಮರಿಯವ ಅಂತೇಳಿ ಊರಿಗೆ ಹೋಗ್ತಾರತ್ರಿ. ಬರ್ರಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಇಲ್ಲಿ ನಮ್ಮ ದೊಡ್ಡ ನೆಗಣಿ ಪೋರಿ. ಆಮೇಲೆ ಅವರು ಬಂದಾರ. ನಮ್ಮ ದೊಡ್ಡ ನೆಗಣ್ಣು ಬಂದಾಳ. ಈಗ ಯಾಕೆ ಬಂದಾರಂದ್ರೆ ಅವ್ರೊಂದು ಸ್ವಲ್ಪ ದವಾಖಾನೆ ತೋರಿಸ್ಕೊಳ್ಳೋದೈತ್ರಿ. ಅದಕ್ಕೆ ದವಾಖಾನಿಗೆ ಆಮೇಲೆ ರಾಷನ್ ಕಾರ್ಡ್ದು ಸೇರ್ಪಡೆ ಆಗ್ಯದಂತಂತ್ರಿ. ಅದಕ್ಕೆ ರಾಷನ್ ಕಾರ್ಡ್ದಾಗ ಸೇರ್ಪಡೆ ಅಂತ ಮಾಡಕ್ಕೆ ಬಂದಿರ್ರಿ ಅವರು. ಇವಾಗ ಮತ್ತೆ ಊರಿಗೆ ಹೊಂಟಾರ್ರಿ ಮುಂಜಾನೆಳಗೆ. ನೋಡ್ರಿ ಬ್ಯಾಗ್ ಅತ್ತೆಲ್ಲ ತಯಾರು ಮಾಡಿ ಇಟ್ಕೊಂಡ್ರೆ. ಆಮೇಲೆ ಅವರು ಹಿಂದೆ ಚಹಾ ಕುಡಿಯಾಕತ್ತಾರ್ರಿ. ಅದಕ್ಕೆ ಅವರು ಹಿಂದಾರ. ಇವಾಗ ಊರಿಗೆ ಹೋಗ್ಬೇಕಂತ ಕೂತಾರ ನೋಡ್ರಿ. ನೋಡ್ರಿ ಇಲ್ಲಿ ನಮ್ಮ ರಚ್ಚುಗ ನಮ್ಮ ಭಾಗು ಎತ್ಕೊಂಡು ನಿಂತಾಳ. ಆಮೇಲೆ ನಮ್ಮ ಅಕ್ಕ ಊರಿಗೆ ಹೋಗ್ಬೇಕಂತ ಕೂತಾರ ನೋಡ್ರಿ. ಅಲ್ಲಿ ಜಲ್ದಿನೇ ಹೋಗ್ಬೇಕಂತೇಳಿ. ಯಾಕಂದ್ರೆ ಮನೆ ಕಡೆಗೆಲ್ಲ ಕುರಿ ಮರಿ ಬಿಟ್ಟು ಬಂದಾರ ಅಂತೇಳಿ ಹೋಗ್ಬೇಕಂತ ಕೂತಾರ್ರಿ. ಅವ್ರು ಬಂದಿದ್ದು ಊರಿಗೆ ಸ್ಕ್ಯಾನಿಂಗ್ ಮಾಡ್ಕೊಳಕತ್ತೆ ಬಂದಿರ್ರಿ. ಯಾಕಂದ್ರೆ ಅವ್ರು ಪ್ರೆಗ್ನೆಂಟ್ ಅದಾರಲ್ರಿ ಇವಾಗ. ಅದಕ್ಕೆ ಸ್ಕ್ಯಾನಿಂಗ್ ಮಾಡ್ಕೊಳಕತ್ತೆ ಬಂದಿರು. ಆಮೇಲೆ ರೇಷನ್ ಕಾರ್ಡ್ನ ಒಂದು ಸ್ವಲ್ಪ ಇವ್ರದ್ದು 2 ಮಂದಿದೇ ಹೆಸರು ಅದಂತೇಳಿ ಇವ್ರಿಬ್ಬರದ್ದು ಹಾಕ್ಬೇಕಂತೇಳಿ ಬಂದಿರ್ರಿ. ರಾಷನ್ ಕಾರ್ಡ್ದಾಗ ಸೇರ್ಪಡೆ ಮಾಡ್ಬೇಕಂತೇಳಿ ಇವಾಗ ಅವರು ಊರಿಗೆ ಹೊಂಟಾರ ನೋಡ್ರಿ. ನೋಡ್ರಿ ಇವಾಗ ಜಸ್ಟ್ ಚಹಾ ಕುಡಿದ ಬಳಿಕ ಪಲ್ಯ ಮಾಡ್ಬೇಕಂತೇಳಿ ಪಲ್ಯ ಸೋಸಿಟ್ಕೊಂಡು ನೋಡ್ರಿ. ಚಂದ ನೀಟಾಗಿ ಸೋಸ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಆಮೇಲೆ ಇಲ್ಲಿ ನೋಡ್ರಿ ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡಿನಿ. ಥೋಡೆ ಜಾಸ್ತಿ ಕುದಿಸ್ಕೊಂಡೇನಿ ರೀ. ಜಾಸ್ತಿ ಪಲ್ಯ ಆಗಬೇಕು, ಆಮೇಲೆ ಥೋಡೆ ಬ್ಯಾಳೆ ಆಗಬೇಕು, ಅಂದ್ರೆ ಚಂದ ಆಗ್ತದೆ ರೀ ಪಲ್ಯ. ಅದಕ್ಕಲ್ಲಿಗೆ ಥೋಡೆ ಬ್ಯಾಳೆ ಕುದಿಸ್ಕೊಂಡೆ ನೋಡ್ರಿ. ಇಲ್ಲಿ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿನಿ, ಸಣ್ಣ ಮಾಡಿ ಇಟ್ಕೊಂಡಿನಿ. ಬರ್ರಿ ಇವಾಗ ಇದಕ್ಕೆಲ್ಲ ಪಾಣೆ ಹೊಡ್ಯಾನಂತ. ಇವಾಗ ಮಸ್ತಾಗಿ ಪಲ್ಯ ಮಾಡೋಣಂತ್ರಿ, ಸೊಗಸಿ ಪಲ್ಯ. ನೋಡ್ರಿ ಬ್ಯಾಳೆ ಕುದಿಸ್ಕೊಂಡು ಬೊಗೋಣೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇಟ್ಕೊಂಡಿನಿ. ಅದು ಒಂದು ಸ್ವಲ್ಪ ಬೊಗೋಣಿ ಕಾವಾಗಿ ಇದು ಆಗ್ಯದ್ರಿ. ಬ್ಯಾಳೆ ಕುದಿಸಿದೆ ಅಲ್ರಿ, ಅದಕ್ಕೆ ಕರ್ಗಾಗೈತಿ. ಇವಾಗ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕೊಂಡು ಬಳಿಕ ಅದು ಒಂದು ಸ್ವಲ್ಪ ಕಾವಾದ ಬಳಿಕ ಅದಕ್ಕೆ ನಾ ಏನು ಮೆಣಸಿನ್ಕಾಯಿ ಇದು ಮಾಡಿ ಇಟ್ಕೊಂಡಿನಲ್ರಿ, ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿನಲ್ಲ, ಅದು ಹಾಕೋತೀನಿ ರೀ ಇವಾಗ. ನೋಡ್ರಿ ಇವಾಗ ಮೆಣಸಿನ್ಕಾಯಿ ಹಾಕೊಳಕತ್ತೀನಿ. ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ರಿ, ಅಷ್ಟೇ ತೊಗೊಂಡು. ಯಾಕಂದ್ರೆ ಜಾಸ್ತಿ ಖಾರ ಭಾಳ ಅದಾವ್ರಿ ಮೆಣಸಿನ್ಕಾಯಿ. ನಿನ್ನೆ ಹತ್ರನೇ ತೊಗೊಂಡು ಬಂದಾರ. ಅದಕ್ಕೆ ಜಾಸ್ತಿ ಖಾರ ಅಂತೇಳಿ ಒಂದು 4-5 ತೊಗೊಂಡಿನಿ ರೀ. ತೊಗೊಂಡು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡು ನೋಡ್ರಿ. ಕಲ್ಗಲ್ದಾಗೆ ಕುಡ್ತಿದ್ರಿ. ಕಲ್ಗಲ್ದಾಗ ಖಾರ ಎಲ್ಲ ಸಿಡಿತದೆ ಮೈಗೆ, ರಚ್ಚಗೆ ತೋತೀನಿ ಅಂಥೇಳಿ ಖಾರ ಅಂತೇಳಿ ಕಲ್ಗಲ್ದಾಗ ಕೊಟ್ಲಿಲ್ರಿ, ಮಿಕ್ಸರ್ಗೆ ಹಾಕೊಂಡ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೆಂಪಗಾಗತ್ತಾನೆ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಚೆಂದಾಗಿ ಕೆಂಪಗಾಗತ್ತಲ್ರಿ, ಅದಕ್ಕೆ ಫ್ರೈ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿ ಎಲ್ಲ ಇದು ಆಗಬೇಕಲ್ರಿ, ಕೆಂಪು ಮೆತ್ತಗಾಗಬೇಕು. ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ, ಅದಕ್ಕೆ ಚೆಂದಾಗಿ ಫ್ರೈ ಮಾಡ್ಕೊಳ್ಬೇಕು ರೀ. ಮೆತ್ತಗಾಗತ್ತನ ಫ್ರೈ ಮಾಡ್ಕೋಬೇಕು.
ಮೆಣಸಿಗೆ ಒಂದು ಸ್ವಲ್ಪ ಕೆಂಪು ಆದ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಗತ್ತೀನಿ ನೋಡಿರಿ. ಹಸಿ ಕೊತ್ತಂಬರಿ ತೊಗೊಂಡು ಬಂದಾರ, ಅದಕ್ಕೆ ಹಸಿ ಕೊತ್ತಂಬರಿ ಹಾಕ್ಕೊಳಗತ್ತೀನಿ ರೀ. ಹಾಕ್ಕೊಂತೀರಿ ಇದೆಲ್ಲ ಮಿಕ್ಸ್ ಮಾಡೋಣ್ರಿ ಇವಾಗ ನೀಟಾಗಿ. ಇದ್ರಾಗೆ ಉಪ್ಪು ಹಾಕೊಳ್ಳೋಣ್ರಿ, ಯಾಕಂದ್ರೆ ಉಪ್ಪು ಮ್ಯಾಲೆ ಹಾಕಿದೆ ಅಂದ್ರೆ ಕರಗಲ್ರಿ. ಅದಕ್ಕಲ್ಲಾಗೆ ಹೀಗೆ ಹಾಕ್ಕೊಂಡೇವು ಅಂದ್ರೆ ಪಾಣ್ಯದಾಗ ಕರಗ್ತದೆ ಅಂತೇಳಿ ಹೀಗೆ ಹಾಕ್ಕೊಂಡೋಗತ್ತೀನಿ ರೀ. ನೋಡಿರಿ ಒಂದಿಷ್ಟು ಉಪ್ಪು ಹಾಕ್ಕೊಳಗತ್ತೀನಿ. ಜಾಸ್ತಿ ಏನು ಹಾಕ್ಕೊಳ್ಳಲ್ರಿ, ಯಾಕಂದ್ರೆ ಸೊಪ್ಪು ಪಲ್ಯ ಕರಿಗಿ ನೀರು ಹಾಕಿದ್ರಿ. ಅದಕ್ಕಲ್ಲಾಗೆ ಜಾಸ್ತಿ ಹಾಕೊಂಡ್ರೆ ಉಪ್ಪಿನ ಚಾರು ಆಗ್ತದೆ ರೀ. ಅದಕ್ಕಲ್ಲಾಗೆ ಸ್ವಲ್ಪ ಹಾಕ್ಕೊಂಡೆ ನೋಡಿರಿ. ಹಾಕಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ಒಂದು ಸ್ವಲ್ಪ ಉಪ್ಪು ಕರಗತನ ತಿರುಗಿಸ್ಕೊಂಡ್ರಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ನೋಡಿರಿ. ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ನೀಟಾಗಿ ಎಲ್ಲ ಕಡೆ ಅರಿಶಿಣ ಆಗಂಗೆ ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡಿರಿ. ಇದೆಲ್ಲ ಮಿಕ್ಸ್ ಆದ್ಮೇಲೆ ಇದಕ್ಕೆ ಇವಾಗ ಪಲ್ಯ ಹಾಕೊಳ್ಳೋಣಂತೆ. ಫಸ್ಟ್ ಪಲ್ಯ ಹಾಕ್ಕೊಂಡು ಆಮೇಲೆ ನಾವೇನು ಕುದಿಸಿಟ್ಕೊಂಡಿದ್ದೇವೆ ಅದು ಬೇಳೆ ಹಾಕೋದು ಬರ್ತದೆ ರೀ. ನೋಡಿರಿ ಇವಾಗ ಫಸ್ಟ್ ನಾನು ಪಲ್ಯ ಹಾಕ್ಕೊಳಗತ್ತೀನಿ. ಇದ್ರ ಮೇಲೆ ಆಮೇಲೆ ಬೇಳೆ ಹಾಕೋದ್ರಿ. ಇವಾಗ ಫಸ್ಟ್ ಪಲ್ಯ ಹಾಕೊಳ್ಳೋದು ನೋಡಿರಿ. ಪಲ್ಯ ಅಂತೂ ಹಾಕೀನಿ. ಇದು ತಿರುಗಾಡೋದಿಲ್ರಿ, ಇದಕ್ಕೆ ಹಿಂಗೆ ಬಿಟ್ಟಕೆರೆ ಒಂದು ಸ್ವಲ್ಪ ಇದು ಬ್ಯಾಳೆ ಏನದಲ್ರಿ ಇದು ಹಾಕೋಬೇಕು. ಇವಾಗ ನೋಡಿರಿ ಬ್ಯಾಳಿನೂ ಹಾಕೊಂಡ ಫಸ್ಟು ಬ್ಯಾಳೆ ಹಾಕೊಂಡು ನೋಡ್ರಿ. ಬ್ಯಾಳೆ ಹಾಕೊಂಡ್ಕೆರೆ ಇದಕ್ಕೆ ಇವಾಗ ತಿರುಗಾಡ್ಬೇಕು ರೀ. ನೋಡಿರಿ ಇವಾಗ ತಿರುಗಾಡಕತ್ತೀನಿ. ಇದಕ್ಕೆ ಎಲ್ಲ ಮಿಕ್ಸ್ ಆಗ್ಬೇಕಂದ್ರೆ ಎಲ್ಲ ಕಡೆ ಚೆಂದ ಮಿಕ್ಸ್ ಆಗೋಂಗೆ ತಿರುಗಾಡ್ಬೇಕು ರೀ ಇದಕ್ಕೆ ನೀಟಾಗಿ. ಯಾಕಂದ್ರೆ ಒಂದೇ ಕಡೆ ಆಗ್ಬಿಡ್ತದೆ ರೀ ಹಸಿಮೆಣ್ಸಿಕಾಯಿ ಖಾರ. ಅದಕ್ಕೆಲ್ಲಾಗ ಎಲ್ಲ ಕಡೆ ಆಗ್ಬೇಕು ರೀ ಬ್ಯಾಳೆ ಪಲ್ಯ ಅಂತೇಳಿ ನೀಟಾಗಿ ಚೆಂದಾಗಿ ತಿರುಗಾಡ್ಕೋಬೇಕು ರೀ. ಪಲ್ಯ ನೋಡ್ರಿ ಎಷ್ಟು ಚಂದ ಆಗತ್ತದ ಅಂತೇಳಿ ಎಲ್ಲ ಪಲ್ಯ ಕರಗ್ತದೆ. ಇವಾಗ ಇದು ಬಿಸಿ ರೊಟ್ಯಾಗ ಇಲ್ಲ ಕಟ್ಟಿ ರೊಟ್ಯಾಗ ಮಸಾಲ ಹಾಕೊಂಡು ಉಣ್ಬೇಕು ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತೈತೆ ರೀ, ಭಾಳ ಚಂದ ಹತ್ತೈತೆ ರೀ. ಅದಕ್ಕೆ ಇದು ಪಲ್ಯ ಅಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ. ಅಂದ್ರೆ ನಮಗೂ ಇಷ್ಟನೇ ರೀ. ಅಂದ್ರೆ ಬ್ಯಾಳೆ ಹಾಕಿ ಮಾಡ್ತೇವಲ್ಲ ರೀ, ಅದಕ್ಕಾಗಿ ನಾವು ಮೊಸರು ಹಾಕೊಂಡು ಉಣಲ್ಲ. ಇದು ಮೊಸರನ್ನ ಹಾಕೊಂಡು ಉಣ್ಬೇಕು ರೀ, ಭಾಳ ಟೇಸ್ಟಿ ಬರ್ತೈತೆ ರೀ. ನೋಡಿರಿ ರೆಡಿ ಆಯ್ತು ನೋಡಿರಿ ಪಲ್ಯ. ಪಲ್ಯ ನೋಡಿರಿ ಎಲ್ಲ ಕರೆಕ್ಟು ಯಾವ ರೀತಿ ಆಯ್ತು ಅಂಥೇಳಿ ರೆಡಿ ಆಯ್ತು ನೋಡಿರಿ ಪಲ್ಯ. ಸೊಪ್ಸಿದ ಪಲ್ಯ ನೋಡಿರಿ, ಸೊಪ್ಸಿದ ಪಲ್ಯ ರೆಡಿ ಇತ್ತು. ಎಷ್ಟು ಮಸ್ತಾಗಿ ಬಂದದ ಅಂತೇಳಿ ನೋಡಿರಿ. ಇಲ್ಲಿ ಎಷ್ಟು ಮಸ್ತಾಗಿ ಬಂದದ ಅಂತೇಳಿ ಸೂಪರ್ ಆಗೈತಿ ಸೊಪ್ಸಿ ಪಲ್ಯ. ನೀವು ಮನ್ಯಾಗ ಮಾಡಿರಿ. ಸೊಪ್ಸಿ ಪಲ್ಯ ಹಿಂಗೆ ಮಾಡ್ತೀರಿ ಅನ್ಕೋತೀನಿ. ನೋಡಿರಿ ಎಷ್ಟು ಭಾರಿ ಬಂದದ ಅಂತೇಳಿ ರೆಡಿ ಆಯ್ತು ನೋಡಿರಿ ಇವಾಗ ಸೊಪ್ಸಿ ಪಲ್ಯ. ಇದನ್ನ ಮೇಲೆ ಇವಾಗ ಪ್ಲೇಟ್ ಮುಚ್ಚಿಬಿಡ್ತೀನಿ ರೀ ನಾನು. ನೋಡ್ರಿ ಪಲ್ಯ ಮಾಡಿ ಹೊಂಟೀನಿ ಇವಾಗ ಹೊರಗೆ. ಅವರು ನೋಡ್ರಿ ಏನು ಮಾಡತ್ತಾರ ಅಂತೇಳಿ ಕೂತಾರ್ರಿ ಹೊಸು ಮಂದಿ. ರಚ್ಚು ಅವಾಗೆ ಜಳಕ ಮಾಡ್ಯಾಳ. ನಮ್ಮ ರಾಯಣ್ಣ ಆಮೇಲೆ ರಾಧಿಕಾ ಮಾಡಿ ನೋಡ್ರಿ. ಹಾಯ್ ಮಾಡಪ್ಪು ನೋಡ್ರಿ. ಹಾಯ್ ಲೈಕ್ ಮಾಡಂತ. ನಮ್ಮ ಶಾಲಾ ನೋಡ್ರಿ ಏನು ಬ್ಯುಸಿ ಅದಾಳ್ರಿ. ಬಳಿ ಹಾಕಿ ಬಳಿ ಎಲ್ಲ ಹಾಕೊಳ್ಳೋದು ಆಮೇಲೆ ಕಡ್ಡಿ ಇದು ಮಾಡೋದು ಬ್ಯುಸಿ ಅದಾಳ್ರಿ ಈಕಿ. ಭಾಳ ಅಂದ್ರೆ ಭಾಳ ಕೀಟಕ್ಕೆ ಮಾಡ್ತಾಳ್ರಿ ಶಾದವ್ ಅಂತ. ಅಂದ್ರೆ ಶಾದವ್ರಿ ನಾವು ಶಾದವ್ ಅಂತೀವಲ್ರಿ ಆಕಿಗೆ ಕಾಳಜಿದಿಂದ. ರಾಧಿಕಾಗೆ ಬಿಡು ಶಾದು ಏನು ಮಾಡತ್ತಿದ್ದದು ಆಕಿ ಮೊನ್ನೆ ಅಂತೇಳಿ ಇದು ನಾಳಾಗ ಬಳಿ ಹಾಕೊಂಡು ತೆಗಿಲಿಲ್ರಿ. ಆಕಿ ಎಲ್ಲ ಬಳಿ ಎಲ್ಲ ಇದು ಮಾಡಿಟ್ರು ಒಡೆದಿಟ್ರು. ಇವಾಗಂತ ಆಕಿಗೆ ಮತ್ತೆ ಹೊಸ ಬಳಿನೇ ತೊಗೋಬೇಕ್ರಿ. ಯಾವಾಗಾರ ಜಾತ್ರೆಗೆ ಹಬ್ಬಕ್ಕೆ ಏನು ರೀ ಬಳಿನೇ ಹಾಕೊಂಡಾಗ ತೆಗಿಲಿಲ್ರಿ ಆಕಿ. ನೋಡ್ರಿ ಕೈ ತುಂಬ ಬಳಿ ಹಾಕೊಂಡು ಹೆಂಗೆ ಕುಂತಾಳ ಅಂತೇಳಿ. ನೋಡೋದು ಬಳಿ ಹೆಂಗೆ ಹಾಕೊಂಡಿದಿ ತೋರ್ಸಿ ನೋಡ ಈ ಕಡೆ ಅಡ್ಡು ಕೈ ನೋಡ್ರಿ. ಬಳಿ ಕೈ ತುಂಬ ಹಾಕೊಂಡಾಳ. ಗುಂಡ ಕೈ ಅದಾವ್ರಿ ಆಕಿನೂ ಚಂದ ಕಾಣ್ತಾವ್ರಿ ಆಕಿಗೆ ಬಳಿ ಅಂತರೂ. ಸೊ ಇವಾಗ ನಾನು ರೊಟ್ಟಿ ಬಡಿಯಲ್ರಿ. ರೊಟ್ಟಿ ಅದಾವ ಆಲ್ರೆಡಿ. ಇವಾಗ ಏನಿದ್ರು ಕೆಲಸ ಮಾಡ್ಬೇಕ್ರಿ. ಬಟ್ಟೆ ಭಾಂಡೆ ಆಮೇಲೆ ಕಸ ಗುಡಿಸೋದು ಅಂತ. ಇನ್ನು ಕಸ ಗುಡಿಸ್ಬೇಕ್ರಿ, ಆಮೇಲೆ ಬಟ್ಟೆ ಒಗಿಬೇಕು. ಯಾಕಂದ್ರೆ ಎಲ್ಲ ಕಡೆ ಹೊರಸಾಕ್ಬಿಟ್ಟಾರ್ರಿ ಮತ್ತು ಅವರು. ಬೆಳಗ್ಗೆ ಎದ್ದು ಕೂಡಲೇ ಕಸ ಹುಡುಗಿನಿ ಮತ್ತು ಈ ಕಸ ಹುಡುಗ್ಬೇಕು ನೋಡ್ರಿ. ಬಟ್ಟೆ ಒಗಿತೀನಿ, ಬಟ್ಟೆ ಒಗೆದು ಭಾಂಡೆ ತೆಗ್ತೀನಿ, ಆಮೇಲೆ ಕಸ ಹೊಡೋಗ್ತೀನಿ ರೀ. ಅಂದ್ರೆ ನಮ್ಮ ನೆಗಣಿ ಅವರು ಹೋದ್ರಿ ಇದು ಊರಿಗೆ. ಅವಾಗೆ ಆಟೋದಾಗ ಕೂತ್ ಹೋದ್ರು. ಆಟೋ ಬಂದಿತ್ತು, ಹೋದ್ರಿ ಅವರು ಊರಿಗೆ. ನಿನ್ನೆ ಅಂತೇಳಿ ಸಂಜೆ ಮಾಡಿ ಬಂದಿರಿ. ಇವತ್ತು ಹೋದ್ರಿ ಅವರು ಆ ಕಡೆ ಮನೆ ಕಡೆ ಕುರಿಗಳು ಅತ್ತಾವ ಅಂತೇಳಿ ಹೋದ್ರಿ. ಯಾರು ನೋಡಲ್ಲ ಅಂತೇಳಿ ಜಸ್ಟ್ ಹೋದ್ರು ಅವರು. ಈಗಲೇ ನಮ್ಮ ರಚ್ಚು ಆಡ್ಲಾಗತ್ತಾಳ್ರಿ. ಮತ್ತು ಅಳದ್ರಾಗ ಬಟ್ಟೆ ಅತ್ತೆಲ್ಲ ಒಗಿತೀನಿ. ರಾಯ ನೀವು ಮೈ ತೊಗೊರಿ, ನಾನು ಬಟ್ಟೆ ಒಗಿತೀನಿ. ಹಾಂ ತೊಗೊ ಹೇಳ್ರಿ ಫಸ್ಟ್. ಹಾಂ ತೊಗೊ ಜಳಕ ಮಾಡಿರಿ, ನಾ ಬಟ್ಟೆ ಒಗಿತೀನಿ. ಮತ್ತೆ ತಡ ಆಗ್ತದ, ಲೇಟ್ ಆಗ್ತದ. ಹಾಂ ತೊಗೊ. ಬಂದು ನೋಡ್ರಿ ನಮ್ಮ ರಚ್ಚು. ರಾಯಣ್ಣನಕ್ಕಿಂತ ಶಾದಕ್ಕಿಂತ ಈಕಿನೇ ಶಾಣೆ ಅದಾಳ್ರಿ. ಯಾಕಂದ್ರೆ ನೋಡ್ರಿ ಜಲ್ದಿ ಮೈ ತೊಗೊಂಡಾಳ. ಏನು ಅಳ್ಳತ್ತಾವ ನೋಡ್ರಿ. ಮುಂಜಾನೆ ಎದ್ದು ಕೂಡಲೇ ಕುರ್ಕುರೆ ತೆಲ್ಲ ತಿಂದಾಳ. ಇವಾಗ ನೋಡ್ರಿ ಅಳ್ಳತ್ತಾವ ನೋಡ್ರಿ.
ನೋಡ್ರಿ ಅವರು ಜಳಕ ಮಾಡ್ರಿ ಆಡ್ಲಕತ್ತಾರ ನೋಡ್ರಿ ನಮ್ಮ ರಚ್ಚು ನೋಡ್ರಿ ಹಳ್ಳ ತೊಗೊಳ್ರಿ ಈಗ ಇದು ಯಾಕೆ ತೊಳಲ್ಗಳು ನನಗೆ ಅಂತಾಳ್ರಿ ಆಕಿ ನಾನು ಬಟ್ಟೆ ಒಗಿಬೇಕ್ರಿ ಇವಾಗ ಅವರು ಜಳಕ ಮಾಡ್ಯಾರಲ್ರಿ ಬಟ್ಟೆ ಒಗಿಬೇಕ್ರಿ ಮತ್ತೆ ಇಲ್ಲಿಕಂದ್ರೆ ಮಾಡಾಗಿ ಎಲ್ಲ ಬಟ್ಟೆ ಒಣಗಂಗಿಲ್ರಿ ಹಸಿ ಇರ್ತಾವೆ ಅದಕ್ಕಲ್ಲಿಗೆ ಈಗ ಆಡ್ಲಕತ್ತಾಳ್ರಿ ಅವ್ರು ಕೂಡ ನನಗೆ ನೋಡ್ದಳಂದ್ರೆ ಮತ್ತೆ ತೀರಾ ಅಂತ ಅಳ್ತಾಳ ಅಂತೇಳಿ ಆಕೆಗೆ ಅವ್ರ ಕಡೆ ಬಿಟ್ಟಕೆರೆ ಆಟ ಆಡ್ಲಕ್ಕೆ ಹಚ್ಚೀನಿ ಅವ್ರು ಕೂಡ ಸೇರ್ಕೆರೆ ಆಟ ಆಡ್ತಾವ್ರಿ 3 ಮಂದಿ ಆಟ ಆಡತ್ತಾರ ಹೆಂಗೆ ಆಡತ್ತಾರ ಅಂತೇಳಿ ಏ ರಾಯಣ ಅಪ್ಪು ತಂಗಿ ನೋಡ ಅಲ್ಲಿ ಗಾರ್ಯಾಗತ್ತ ಬಿದ್ದಾಳು ಯಾಕಂದ್ರೆ ಆ ಕಡೆ ಎಲ್ಲ ಒಳಗೆ ಹೋಗ್ತಾಳ್ರಿ ಆಕಿ ಹೋಗ್ಕೆರೆ ಗಾರ್ಯಾಗ ಬಿದ್ದು ಬಿಡ್ತಾಳ್ರಿ ದುಬುಕ್ಕನಂಗೆ ಅದಕ್ಕಲಾಗೆ ನೋಡಂತ ಹೇಳತ್ತೀನಿ ರೀ ಅವನಿಗೆ ಈ ಕಡೆ ನೆಳ್ಳದೋಡ್ರಲ್ಲೇ ಇಲ್ಲಿ ಆಡ್ರಿ ಕಲೆ ಅಲ್ಲಿ ನೋಡಲ್ಲಿ ಅಲ್ಲಿ ನೆಳ್ಳದೋಡು ಹಾಂ ಅಲ್ಲಿ ತೊಗೊಂಡು ಆಡು ಹಾಂ ಅಲ್ಲೇ ಕೂತಾಡ್ರ ನೆಳ್ಳದ ಬರ್ರಿ ಇವಾಗ ನಾನು ಬಟ್ಟೆ ಒಗಿಬೇಕು ನೋಡ್ರಿ ಅಲ್ಲಿ ಒಯ್ದು ಇಟ್ಟು ನೋಡ್ರಿ ಆ ಕಲಿ ಔಡಲ್ ಗಿಡ ಬೆಳೆದವ್ರಿ ಎಷ್ಟು ಮರಿ ಆಗ್ಬಿಟ್ಟೈತ್ರಿ ಅಲ್ಲಿ ಒಯ್ದಿಟ್ಟಿನಿ ನೀರತ್ತೆಲ್ಲ ತುಂಬಿನಿ ಇವಾಗ ಜಸ್ಟ್ ಬಟ್ಟೆ ಒಗಿಬೇಕು ಬಟ್ಟೆ ಒಗಿದಕ್ಕೆ ಆಮೇಲೆ ರಚ್ಚುಗ ಒಂದು ಸ್ವಲ್ಪ ಏನಾರ ತಿಂದು ಮಾಡಿ ಮನಗಿಸ್ಬೇಕ್ರಿ ಮುಂಜಾನೆ ಮಕ್ಕೊಂಡು ಅಂದ್ರೆ ಆಯ್ತು ರೀ ಒಂದು ಟೈಮ್ ಮಕ್ಕೋತಾಳ್ರಿ ಮುಂಜಾನೆ ಮಕ್ಕೊಂಡು ಅಂದ್ರೆ 2 ಗಂಟೆ ಮಕ್ಕೋತಾಳ ಅದಾದ್ಮೇಲೆ ಮತ್ತು ರಾತ್ರಿನೇ ಮಕ್ಕೊಳ್ಳೋದ್ರಿ ಆಕಿ ಇವಾಗ ಚಂದ ಆಡ್ಲತ್ತಾಳ್ರಿ ಇವಾಗ ಹೋಗ್ಕೆರೆ ಬಟ್ಟೆ ಒಗಿತೀನಿ ನಾನು ನೋಡ್ರಿ ಎಲ್ಲ ಬಟ್ಟೆ ಬಾಂಡೆ ಎಲ್ಲ ಕಸ ಮಾಡಿ ಬಳಕ ನೋಡ್ರಿ ಯಾರು ಬಂದಾರಂತೇಳಿ ನಮ್ಮ ಮನೆಗೆ ಇವ್ರು ನೋಡ್ರಿ ನಮ್ದು ಕನಕು ಲಕ್ಸು ಇವರೆಲ್ಲ ಹೋಗಿರಲ್ರಿ ಪುನಾದಿಂದ ವಾಪಸ್ ಬಂದ್ರಿ ಇವರು ಮತ್ತು ವಾಪಸ್ ಅಂದ್ರೆ ಇಲ್ಲೇ ಇರ್ಲಕ್ಕೆ ಬಂದಿಲ್ರಿ ಒಂದು ಸ್ವಲ್ಪ ಇದು ಸಣ್ಣ ಪಾರ ಅದೋಡ್ರಿ ಇದು ನಮ್ಮದು ಅಪ್ಪು ಇವನ ಹೆಸರು ಅಪ್ಪು ರೀ ಇವನಾಗಿ ಒಂದು ಸ್ವಲ್ಪ ಆರಾಮಿಲ್ಲ ಅಂತ್ರಿ ಅದಕ್ಕೆ ತೊಗೊಂಡು ಬಂದಾರ ಆಮೇಲೆ ನಮ್ಮ ನೆಗಣಿಗೂ ಒಂದು ಸ್ವಲ್ಪ ಹಲ್ಲು ಹೊಡ್ಯತ್ತು ಅಂತೇಳ್ರಿ ಅದಕ್ಕೆ ಅವ್ರಿಗೂ ಎಲ್ಲ ಇಲ್ಲೇ ತೋರಿಸ್ಕೊಂಡು ಹೋಗ್ಬೇಕಂತೇಳಿ ಬಂದಾರ್ರಿ ಅವರು ನೋಡ್ರಿ ಎಷ್ಟು ಕ್ಯೂಟ್ ಅದ ನಮ್ಮ ಅಪ್ಪು ಅಂತೇಳಿ ಅಲ್ಲಿ ಪುನಾದಾಗ ಇರ್ತಾರೆ ಇವರು ನಿನ್ನೆ ಅಂತೇಳಿ ಬಂದಾರ್ರಿ ಅದಕ್ಕೆ ಈ ಕಡೆ ನಮ್ಮ ಮನೆ ಕಡೆ ಬಂದಾರ್ರಿ ಒಂದು ಸ್ವಲ್ಪ ಅಲ್ಲಿ ಇದು ಇದ್ದೂರಾಗೆ ಕೊಟ್ಟದ್ರಿ ಈಕೆಗೆ ಅಂದ್ರೆ ತವ್ರ ಮನೆ ಇಲ್ಲೇ ಅದ ರೀ ಅದಕ್ಕೆಲ್ಲಾಗ ತವ್ರ ಮನೆಗೆ ಹೋಗಿಳು ದವಾಖಾನೆ ತೋರಿಸ್ಕೊಂಡು ಮಾಡಿ ಎಲ್ಲ ಕಮ್ಮಾಗನ ಮತ್ತು ವಾಪಸ್ ಪುನಾಕ್ ಹೋಗ್ತಾರ್ರಿ ಇವ್ರಿಗೆ ಬಿಟ್ಟು ನಮ್ಮ ಬಾವಿದ್ದ ಹೋಗ್ಯಾನ್ರಿ ಮತ್ತು ಇವರಿಗೆಲ್ಲ ಕಮ್ಮಾಗನ ಮತ್ತು ವಾಪಸ್ ಬಂದು ಕರ್ಕೊಂಡು ಹೋಗ್ತಾನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀವಿ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀವಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ